ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗಿಗೆ ನಿಮಗೆ ಬ್ಯೂಟಿಫುಲ್ ಸ್ವಾಗತ. ಓಕೆ, ಬನ್ನಿ ನಾವು ಬೆಂಗಳೂರಿಗೆ ಹೋಗೋಣ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ. ಬನ್ನಿ. ಓಕೆ, ಬನ್ನಿ ಫಸ್ಟ್ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ. ಬ್ರೇಕ್ಫಾಸ್ಟ್ ತಿಂದಿಲ್ಲ, ಬನ್ನಿ ಬೇಗ ತಿಂಡಿ ತಿನ್ನೋಣ. ಓಕೆ, ಫಸ್ಟ್ KFCಗೆ ಬಂದ್ವಿ. KFC ಎಲ್ಲ ಆರ್ಡರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾವು ಟಾಕೋ ಬೆಲ್ಲಿಗೆ ಹೋದ್ವಿ. ಅಲ್ಲಿ ನಮ್ಮ ಅಕ್ಕಂಗೆ ಬೇಕಂತೆ, ಅದಕ್ಕೆ ನಮ್ಮ ಅಕ್ಕ ತೊಗೊಳಕ್ಕೆ ಹೋದರು. ಆರ್ಡರ್ ಮಾಡ್ತಿದ್ದಾರೆ ಅದನ್ನು. ಓಕೆ, ಸಖತ್ತಾಯಿತು ಟೇಸ್ಟ್ ಅಂತೂ. ನಾವು ಬಬಲ್ ಟೀಗೆ ಬಂದ್ವಿ. ಅದು ಚೆನ್ನಾಗಿತ್ತು ಬಬಲ್ ಟೀ. ಓಕೆ, ನೋಡಿ ನೋಡೋಕ್ಕೆ ಚೆನ್ನಾಗಿದೆ, ಏನು ಕುಡಿಯೋಕ್ಕೆ ಚೆನ್ನಾಗಿರಲ್ಲ. ಅದನ್ನು ಟೇಸ್ಟ್ ಮಾಡಿದ್ವಿ, ಸಖತ್ತಾಯಿತು. ನೆಕ್ಸ್ಟು ನಾವು ಅಂಗಡಿಗಳು ನೋಡ್ಕೊತ ಹೋಗ್ತಿದ್ವಿ ಹಂಗೆ ಮುಂದೆ ಏನೇನು ಸಿಗುತ್ತೆ ಅಂತ. ಕೆಲವು ಹೊಟ್ಟೆ ತುಂಬಿತ್ತು ಗೈಸ್, ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ. ಸೊ ನಾವು ಕೆಳಗಿಳಿದ್ವಿ. ಜ್ಯುವೆಲ್ರೀಸ್ ಎಲ್ಲ ನೋಡ್ತಿದ್ವಿ. ಸಖತ್ತಾಯಿದ್ವು ಒಂದೊಂದು ಕಲೆಕ್ಷನ್ಸು. ಓಕೆ, ನೀವು ಇಲ್ಲಿಗೆ ಬನ್ನಿ, ಚೆನ್ನಾಗಿರುತ್ತೆ ತಾಣಕ್ಕೆ. ಮತ್ತು ಸೋಫಾ ಸೆಟ್ಸ್ ನೋಡಿ ನಾವು ಮತ್ತೆ ಹೊರಟಿದ್ದು ಹಿಂಗೆ ನೋಡ್ಕೊಂಡು ಹೋಗ್ತಿದ್ವಿ ಗೈಸ್. ಮತ್ತು ನಾವು ಇಳಿದ್ಬಿಟ್ಟು ಆಮೇಲೆ ನಾವು ಹೋಗ್ತಿರೋದು ಗರ್ಲ್ಸ್ ಸ್ಟೋರಿಗೆ. ಅಲ್ಲಿ ಏನಾದ್ರು ಪರ್ಚೇಸ್ ಮಾಡೋಣ ಅಂತ ಹೋಗ್ತಿದ್ವಿ. ನೋಡೋಣ ಯಾವ್ದು ಚೆನ್ನಾಗಿದೆ ತೊಗೊಳೋಣ ಅಂತ ಹೋಗ್ತಿದ್ವಿ. ಬನ್ನಿ ಹೋಗೋಣ. ಈಗ ಅಲ್ಲಿ ಇಳಿದು ಬಂದು ಲಾಸ್ಟು ಇಯರಿಂಗ್ಸ್ ನೋಡೋಕ್ಕೆ ಬಂದಿದ್ದೀವಿ ಆಚೆ. ವೆರೈಟೀಸ್ ಆಫ್ ಇಯರಿಂಗ್ಸ್ ಇದ್ವಾ, ಅದನ್ನು ನೋಡಿಕೊಂಡು, ಮತ್ತು ವೆರೈಟೀಸ್ ಆಫ್ ಟಾಯ್ಸ್ ಇದ್ವು, ಅದು ನೋಡಿಕೊಂಡು. ಅದು ಮತ್ತು ನಾವು ಒಂದು ಸ್ಕಾಲ್ಫ್ ಮಸಾಜರ್ ನೋಡಿದ್ವಿ. ಸ್ಕಾಲ್ಫ್ ಮಾಡೋದು ಅದೊಂದು ತುಂಬ ಚೆನ್ನಾಗಿತ್ತು ನೋಡಿ, ಆ ಥರ ಚೆನ್ನಾಗಿತ್ತದು. ಓಕೆ, ನಾವಲ್ಲೆಲ್ಲ ಬಿಟ್ಟು ಕ್ಯಾಬಿಂದ ಬಂದು ಇಳಿದಿದ್ದು ಎಲ್ಲಿಗೆ ಅಂದರೆ ವಿಧಾನಸೌಧಗೆ ಬಂದು ಇಳಿದ್ವಿ ಕ್ಯಾಬಲ್ಲಿ. ಓಕೆ, ಎಲ್ಲ ತೊಗೊಂಡು ಅಲ್ಲಿ ನೋಡಿರಲಿಲ್ಲ. ನಾನು ಚಿಕ್ಕವಳಿದ್ದಾಗ ಬಂದಿದ್ದು, ಈಗ 12 ಇಯರ್ಸಿಗೆ ಹೋಗ್ತಿದ್ದೀನಲ್ಲ, ಡಿಫ್ರೆನ್ಸ್ ಏನಿಲ್ಲ ಗೈಸ್. ಬಟ್ ಹಂಗಾರು ಚೆನ್ನಾಗಿತ್ತು ನೋಡೋಕ್ಕೆ. ನಾವು ರಶ್ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಅಷ್ಟೊಂದು ರಶ್ ಏನು ಇರಲಿಲ್ಲ. ಆ್ಯಂಡ್ ನಾವು ಮುಂದೆ ಹೋಗಬೇಕಾದ್ರೆ ಒಂದು ಬಸ್ ತೊಗೊಂಡಿದ್ವಿ. ಅದೆಲ್ಲನೂ ಕೂರಿಸ್ಕೊಂಡು ಹೋಗುತ್ತೆ. ಇವರು ಶಾಪಿಂಗ್. ನಾವಲ್ಲಿ ಫುಲ್ ನೋಡಿ ಬಂದಿದ್ದು ಮೆಟ್ರೋಗೆ. ಮತ್ತು ಮೆಟ್ರೋ ಹತ್ತೋಕೆ ಬಂದ್ವಿ. ಮತ್ತು ನಮ್ಮ ಅಕ್ಕನ ಮನೆಗೆ ಹೋಗಬೇಕಿತ್ತು, ನಮ್ಮ ಅಕ್ಕನ ಮನೆಗೆ. ಅದಕ್ಕೆ ನಾವು ಸ್ಮಾರ್ಟ್ ಟೋಕನ್ಸ್ ತೊಗೊಂಡು ಮತ್ತು ಹೋಗ್ತಿದ್ದೀವಿ. ಟ್ರೈನು ಈ ಕಡೆ ಸೈಡು, ಮೆಟ್ರೋ ಈ ಕಡೆ ಸೈನು ತಗೊಂಡ್ಬಿಟ್ಟು ಹೋಗ್ತೀವಿ. ಇದು ಜಾಗ ಎಲ್ಲಿ ನೋಡ್ಬೋದು, ನೋಡಿಕೊಂಡು ಹತ್ತೋದು ಮೆಟ್ರೋಗೆ. ಆಮೇಲೆ ನಮ್ಮದು ಟೋಕನ್ಸ್ ನೋಡಿ ಆ ಥರ ಇರುತ್ತೆ. ಈ ಥರ ಇದು ಚೆನ್ನಾಗಿತ್ತು, ಒಂಥರ ಕಾಯಿನ್ ಥರ. ನೋಡೋಕೆ ಕಾಯಿನ್ ಥರ ಇದೆ, ಬಟ್ ಅದು ಕಳೆದೋದ್ರೆ ನಮಗೆ ಒಳಗೋಗೋಕ್ಕೆ ಜಾಗನೇ ಇರೋಲ್ಲ. ಎಲ್ಲರೂ ಒಂದೊಂದಾಗಿ ನನಗೆ ಕೊಡ್ತಿದ್ರು ನೀರು ತುಂಬಿಸ್ಕೊಬೇಕು ಅಂತ. ನೀರು ಕುಡಿದು ನೋಡಿ ಆ ಥರ ನಾವು ಹೋಗಿದ್ದು ಈ ಥರ. ಬಂದು ನಮ್ಮ ಮೆಟ್ರೋ ಇಲ್ಲಿ ಬಂದಿದೆ ನೋಡಿ, ನಮ್ಮ ಮೆಟ್ರೋ ಬಂತು. ಬನ್ನಿ. ಯಪ್ಪ ಎಷ್ಟು ರಶ್ಶು ಅಂದರೆ ಕೇಳಬಾರ್ದು ರಶ್ಶು. ಫುಲ್ಲು ಜಾಗನೇ ಇರಲಿಲ್ಲ. ಅದು ಹೆಂಗೋ ಹೋಗಿ ಒಂಥರ ಮೂಲೆ ಥರ ನಿಂತ್ಕೊಂಡ್ವಿ. ಅಲ್ಲಿ ಹೋಗಿ ಸ್ವಲ್ಪ ಜಾಗರೂ ಸಿಕ್ತು ನಮ್ಮ 4 ಜನಕ್ಕೆ ನಿಲ್ಕೊಳಕ್ಕೆ. ಹೋಗ್ಬಿಟ್ಟು ಆಮೇಲೆ ಮತ್ತೆ ನಾವು ಗೇಟ್ ಪಾಸ್ ಕೊಡ್ತಿದ್ದೀವಿ, ಆಚೆ ಹೋಗ್ತಿದ್ದೀವಿ. ಈಗ ಹತ್ತವ್ರೆ, ನಾವು ಇಳಿತಿದ್ದೀವಿ. ಬನ್ನಿ ಹೋಗೋಣ. ಈಗ ನಾವು ಇಳಿದಿದ್ದು ಮೆಟ್ರೋಯಿಂದ. ಆ್ಯಂಡ್ ನಾವು ಬರ್ತಿರೋದು ಎಲ್ಲಿ ಅಂದರೆ, ನೀವೇ ನೋಡಿ, ಎಲ್ಲಿ ಅಂದರೆ ಅಪ್ಪು ಬಾಸ್ ನೋಡೋಕ್ಕೆ, ರಾಜ್ಕುಮಾರ್ ಬಾಸ್ ನೋಡೋಕ್ಕೆ, ಅಂಬಿ ಸರ್ ನೋಡೋಕ್ಕೆ ಬಂದಿದ್ದೀವಿ ಇಲ್ಲಿ. ನಾನಂತೂ ಫುಲ್ಲು ಇಷ್ಟ ಆಯಿತು ನೋಡಿ, ನಮ್ಮ ಅಪ್ಪು ಬಾಸ್ ಇಲ್ಲಿದ್ದಾರೆ. ಅಪ್ಪು ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ. ಆ್ಯಂಡ್ ಓಕೆ, ಇವರು ಪಾರ್ವತಮ್ಮ, ರಾಜ್ಕುಮಾರ್ ಅವರ ವೈಫ್. ಬನ್ನಿ ಅವ್ರದ್ದು ನೋಡಿ. ನಿಮಗೆ ಯಾರಿಷ್ಟ ಅಂತ ಹೇಳಿ. ಇನ್ನು 4 ಜನನ ತೋರಿಸ್ತೀನಿ. 2 ಆಯಿತು, ಇನ್ನಿಬ್ಬರನ್ನ ತೋರಿಸ್ತೀನಿ. ಯಾರಿಷ್ಟ ಅಂತ ಕಮೆಂಟ್ ಮಾಡಬೇಕು. ಓಕೆ,
ಓಕೆ ಬನ್ನಿ, ಈಗ ನಾವು ಬಂದಿದ್ದು ಎಲ್ಲಿ ಅಂದರೆ ರಾಜ್ಕುಮಾರ್ ಸರ್ ಹತ್ರ. ಬನ್ನಿ ಅವ್ರು ನೋಡೋಣ. ನೋಡಿ, ಅವರು ಟೋಟಲಾಗಿ 208 ಮೂವೀಸ್ ಮಾಡಿದ್ದಾರೆ. ಹಿಂದೆ ಬರುವ ನಮ್ಮ ತಾಯರ ನೆರಳಿನಂತೆ ಹನುಮಾನ್ ಅವರು ಈಗಿನ ಕಾಲದಲ್ಲಿ ಒಂದು 3 or 5 ಮಾಡಿದ್ದಾರೆ ಅಷ್ಟೇ ಅವರು. ಬಟ್ ಫುಲ್ಲು 208 ಅಂದರೆ ಸುಮ್ಮನೆ ಗೈಸ್, ಎಷ್ಟೊಂದು ಮಾಡಿದ್ದಾರೆ ಅಂದರೆ ಒಂದೊಂದೇ ನೋಡ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಓಕೆ, ನಾವು ಅದನ್ನು ನೋಡಿ ಇನ್ನೊಬ್ಬರು ನೋಡೋಕ್ಕೆ ಬಂದಿದ್ದು ಅಂದರೆ ಪಕ್ಕದಲ್ಲಿ ಅಂಬರೀಷ್ ಸರ್ ಅವ್ರದ್ದಿದೆ, ಅವ್ರದ್ದು ನೋಡೋಕೆ ಹೋಗಿದ್ವಿ ನೋಡಿ. ಈಗ ನೀವು ಕಮೆಂಟ್ ಮಾಡಬೇಕು, ಏನು ಗೊತ್ತಾ, ಅಪ್ಪು ಬಾಸ್ ಇಷ್ಟನಾ, ರಾಜ್ಕುಮಾರ್ ಸರ್ ಇಷ್ಟನಾ, ಪಾರ್ವತಮ್ಮ ಇಷ್ಟನಾ, ಅಂಬರೀಷ್ ಸರ್ ಇಷ್ಟನಾ? ಇವ್ರು 3 ಜನಲ್ಲಿ ಯಾರು ಇಷ್ಟ ಅಂತ ಕಮೆಂಟ್ ಮಾಡಬೇಕು. ಅವ್ರ ಮೂವೀಸು ತುಂಬ ಚೆನ್ನಾಗಿತ್ತು. ಅವರು 208 ಫಿಲಮ್ಸ್ ಮಾಡಿದ್ದಾರೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಆಫ್ ಮೈ ವ್ಲಾಗ್. ಓಕೆ ಬನ್ನಿ, ಇವತ್ತು ನಾವು ಒರಿಯನ್ ಮಾರ್ಟ್ಗೆ ಬಂದಿದ್ದೀವಿ. ಒರಿಯನ್ ಮಾರ್ಟ್ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಇದನ್ನು. ಬನ್ನಿ, ಹೆಂಗಿರುತ್ತೆ ಅಂತ ಏನೂ ಗೊತ್ತಿಲ್ಲ, ನೋಡೋಣ. ಒಳಗೆ ಹೋಗ್ತಿದ್ವಿ. ಓಕೆ, ನಮ್ಮ ಬ್ಯಾಗ್ಗಳನ್ನ ಚೆಕ್ ಮಾಡಿಕೊಂಡು ನಾವು ತಗೊಂಡು ಹೋಗ್ತಿದ್ದೀವಿ. ನೋಡೋಣ ಹೆಂಗಿರುತ್ತೆ, ಬನ್ನಿ ಒಳಗೆ. ತುಂಬ ಲಕ್ಸುರಿಯಾಗಿದೆ ಗೈಸ್, ಸಕ್ಕತ್ತೈತೆ. ಆದರೆ ಕಾಸ್ಟ್ ಮಾತ್ರ ಭಾಳ ಚೆನ್ನಾಗಿದ್ದಾವೆ ಗೈಸ್. ಒಂದೊಂದು ತುಂಬ ಎಕ್ಸ್ಪೆನ್ಸಿವು. ನಾವು ಬರೀ ಅಲ್ಲಿ ಇಲ್ಲಿ ಹೋಗ್ತಾನೇ ಇರ್ತಿದ್ವಿ. ಶಾರ್ಟ್ಸ್ ನೋಡ್ಕೊಂಬನ್ನಿ ಹಂಗೆ ಒಂದು. Cause you look thirsty, I'ma make it better, slip it like a slurpee. Snow crown chili, eat it free like Willy. In the jeans like Billy, you be popping like a Willy. ಓಕೆ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ನಾವು ಬ್ಯೂಟಿ ಪ್ರಾಡಕ್ಟ್ಸ್ ನೋಡೋಕ್ಕೆ ಬಂದಿದ್ವಿ. ಸೊ ಸಖತ್ತಾಯಿತು ಒಂದೊಂದು, ಬಟ್ ಭಾಳ ಕಾಸ್ಟು ಇರಲಿ. ಆ್ಯಂಡ್ ನಾವು ಮತ್ತೆ ಮೇಲ್ ಫ್ಲೋರಿಗೆ ಬಂದು ನಾವು ಏನಿರುತ್ತೆ ಅಂತ ನೋಡೋಕ್ಕೆ ಬಂದ್ವಿ. ಅಲ್ಲಿ ಒಂದು ಸ್ವಲ್ಪ ತಿನ್ನೋ ಸ್ನ್ಯಾಕ್ಸಸ್ ಏನೇನೋ ಇದ್ವು, ಡೋನಾಟ್ಸು ಅಂಥವೆಲ್ಲ ಇದ್ವು. ಆ್ಯಂಡ್ ಅಲ್ಲಿ ಆಮೇಲೆ ತಿನ್ನೋಣ ಅಂತ ಬಂದು ಡ್ರೆಸ್ಸಸ್ ನೋಡ್ತಿದ್ರು. ಆ್ಯಂಡ್ ಮತ್ತು ನಾವು ಡ್ರೆಸ್ಸಸ್ ನೋಡಿ ನನಗೆ ಹಾಸ್ಟೆಲಿಗೆ ಮತ್ತು ಇಯರಿಂಗ್ಸ್, ಹಾಸ್ಟೆಲಿಗೆ ಏನಾದ್ರು ವಸ್ತು ಬೇಕು ಅಂತ ತಗೊಂಡು ಇಯರಿಂಗ್ಸ್ ನೋಡ್ತಿದ್ವಿ. ನಮ್ಮಮ್ಮ ಏನಂತು ಅಂತ ಕೇಳಿಸ್ಕೊಳ್ಳಿ. ಅದಕ್ಕೆ ಬಂದೆ. ಆ್ಯಂಡ್ ಅದು ನನಗೆ ಅಷ್ಟೊಂದು ಬೇಕಾಗಿರಲಿಲ್ಲ. ಆ್ಯಂಡ್ ಇಯರಿಂಗ್ಸ್ ನೋಡ್ತಿದ್ವಿ. ಹಾಸ್ಟೆಲ್ ಐಟಮ್ಸಲ್ಲಿ ಎಲ್ಲ ನಾನು ತೊಗೊಂಡಿದ್ದೆ, ಅದನ್ನೇ ಈ ವರ್ಷ ಅಂತ ಇಯರಿಂಗ್ಸ್ ನೋಡ್ತಿದ್ವಿ. ನನಗೆ ಇಯರಿಂಗ್ಸ್ ಅಲ್ಲಿ ಬೇಕಿತ್ತು, ಅದಕ್ಕೆ ತಗೊಂಡಿದ್ದು ಚೆನ್ನಾಗಿತ್ತು. ಮತ್ತು ಪರ್ಫ್ಯೂಮ್ಸ್ ಇದ್ವು. ಅವು ಯಾವ ಥರ ಇರ್ತವೆ ಅಂದರೆ ಯಾವ್ಯಾವ ಶೇಡ್ಸ್ ಇದ್ದಾವೆ ಅಂತ ನೋಡ್ತಿದ್ವಿ ಪರ್ಫ್ಯೂಮಲ್ಲಿ. ಆ್ಯಂಡ್ ನಾನು ಅದನ್ನು ಕೇಳಿದೆ, ಬಟ್ ಅವು ಬೇಡ, ಅವು ನನ್ನ ಹೇರ್ಸಿಗೆ ಆಗಲ್ಲ ಬೇಸ್, ಅದಕ್ಕೆ ನಾನು ಸುಮ್ಮನಾದೆ. ಒಂದು ಆಗಲ್ಲ ಅಂತ ಸುಮ್ಮನಾದೆ. ಬೇರೆ ಇದಾವ ಡಾಲ್ಸ್ ಬ್ಯಾಗ್ ಇದ್ವು, ಅವೆಲ್ಲ ನೋಡಿಕೊಂಡು ಕ್ಯಾಪ್ಸ್ ಇದ್ವು. ವೆರೈಟೀಸ್ ಆಫ್ ಫುಲ್ಲು ವೆರೈಟೀಸ್ ಇದ್ವು ಏನೇನೋ. ಅದೇ ಡ್ರೆಸ್. ಆಮೇಲೆ ನಾವು ಹೊಟ್ಟೆ ಸಿಕ್ಕಿದೆ ಅಂತ ಊಟಕ್ಕೆ ಬಂದು ಆರ್ಡ್ರ್ ಮಾಡ್ತಿದ್ವಿ. ನಾವೊಂದು ಬೋಡಿ ತೋಲ್ ತಾಂಡಿ ಅದರಲ್ಲಿ ಎಲ್ಲ ಹಾಕ್ತಿದ್ವು ಅಂತ ಅದನ್ನೇ ಒಂದೊಂದು ಸಾಕು ಅಂತ ನೋಡಿ ಹಾಕ್ಕೊಡ್ತಿದ್ದಾರಲ್ಲ ಆ ಥರ ಟೇಸ್ಟ್ ಮಾಡ್ತಿದ್ವಿ. ಸಕ್ಕತ್ತಾಯಿತು ಟೇಸ್ಟ್ ಅಂತೂ. ಆ್ಯಂಡ್ ಪನ್ನೀರಿಂದ ಹಾಕ್ತಿದ್ವಿ. ನಾವು ಒರಿಯನ್ ಮಾಡ್ತಾಯಿದ್ದೀವಿ ಈಗ, ಅದು ನಾವು ಮುಗಿಸ್ಕೊಂಡು ಹೋಗ್ತಿದ್ವಿ. ನೆಕ್ಸ್ಟ್ ಆಟ ಆಡೋಕ್ಕೆ ಹೋಗೋಣ ಅಂದ್ಕೊಂಡು ನಾವು ಅಂದ್ಕೊಂಡ್ವಿ. ಬನ್ನಿ ಏನೇನಿದೆ ಅಂತ ನೋಡೋಣ. ಬಟ್ ಈ ಸಲ ಬೇಡ, ಇನ್ನೊಂದು ಸಲ ಬಂದಾಗ ಆಟ ಆಡೋಣ ಅಂದ್ಕೊಂಡು ಒಂದು 3 ಗೇಮ್ಸ್ ಆಡಿದೆ ನೋಡಿ ಗೈಸ್. ಒಂದು 3 ಗೇಮ್ಸ್ ಆಡಿದೆ.
ಬನ್ನಿ ಯಾವ್ಯಾವ ಆಡ್ತೀನಿ ಅಂತ ತೋರಿಸ್ತೀನಿ. ಇದು ಇವು ಟಿಕೆಟ್ಸ್ ವೆರೈಟೀಸ್. ಇದೊಂದು ಆಡಿದೆ ನೋಡಿ ಗೈಸ್. ಇದು ಅಂದರೆ ಅಲ್ಲಿ ಬರ್ತಿರುತ್ತೆ 500 ಟಿಕೆಟ್ಸ್ ಹಾಕಿ ಆಡಿದ್ವಿ. ಇಲ್ಲಿ ಗೆದ್ದಿದ್ದು ಗಿಫ್ಟ್ಸ್ ಇಲ್ಲಿರುತ್ತೆ. 3D ಇದೊಂದು ಆಡಿದೆ. ನನಗಂತೂ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಯಿತು. ಒಂಥರ ಹೆದರಿಕೆ ಆಗೋದು. ಅದು ಫುಲ್ಲು ರೊಟೇಟ್ ಆಗುತ್ತೆ.